ನವಲಗುಂದದ ಹೆಬ್ಬಾಳ ಕೆರೆ ನೀರು ತುಂಬ ಕಲುಷಿತ ಆಗಿದೆ. ಅಲ್ಲಿರುವಂತಹ ಜನರಲ್ಲಿ ಈಗ ಭಯ ಆತಂಕ ಎದುರಾಗಿದೆ. ಗ್ರಾಮದ ಕೆರೆ ಏನಿದೆ ಅದು ಕಲುಷಿತ ಆಗಿರೋದ್ರಿಂದ ಗ್ರಾಮದಲ್ಲಿ ಜೀವ ಭಯ ಕಾಡ್ತಾ ಇದೆ. ಅಲ್ಲಿನ ಗ್ರಾಮಸ್ಥರಿಗೆ ನವಲಗುಂದದ ಹೆಬ್ಬಾಳ ಕೆರೆ ಏನಿದೆ ಅದರ ಕಲುಷಿತ ನೀರು ತುಂಬಿದೆ. ಗ್ರಾಮದ ಕೆರೆಗೆ ನೀರು ಕಲುಷಿತ ಆಗಿರೋದ್ರಿಂದ ಗ್ರಾಮಸ್ಥರಲ್ಲಿ ಜೀವ ಭಯ ಕಾಡ್ತಾ ಇದೆ. ಈ ಒಂದು ವಿಚಾರದಲ್ಲಿ ಕೆರೆ ನೀರು ಕುಡಿದು ಹೆಬ್ಬಾಳ ಗ್ರಾಮಸ್ಥರಲ್ಲಿ ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ. ಪಂಚಾಯಿತಿ PDO ಅಧಿಕಾರಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಈ ವಿಚಾರವಾಗಿ ಅಲ್ಲಿನ ಜನರು ಹೆಬ್ಬಾಳ ಕೆರೆಗೆ PDO ಅವರನ್ನು ಕರೆಸಿಕೊಂಡು ಗ್ರಾಮಸ್ಥರು ತರಾಟೆಯನ್ನು ತೆಗೆದುಕೊಂಡಿರುವಂಥದ್ದು. ಮಲಪ್ರಭಾ ಕಾಲುವೆ ನೀರನ್ನು ಕೊಡಿ ಅಂತೇಳಿ ಆಗ್ರಹವನ್ನು ಮಾಡಿದ್ದಾರೆ. ಗ್ರಾಮಸ್ಥರು ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರಂತೆ PDO ಅವರು. ಜನರು ಕೇಳಿದ ಒಂದು ಪ್ರಶ್ನೆಗೆ ಶಾಸಕ ಕೋನಾರೆಡ್ಡಿ ಅವರೇ ಇತ್ತ ಗಮನಿಸಿ ಅಂತ ನಾವು ನಿಮಗೆ ಹೇಳ್ತಾ ಇದ್ವಿ. ನೋಡಿ, ಕೆರೆಯ ನೀರು ಕಲುಷಿತ ಆಗಿದೆ ಅಂತೆ. ಆ ನೀರನ್ನು ಕುಡಿದ್ರೆ ಅನೇಕ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಇದಕ್ಕಾಗಿ ಅಲ್ಲಿನ ಜನರು ಆಕ್ರೋಶಗೊಂಡಿದ್ದಾರೆ, ಭಯ ಕೂಡ ಪಡ್ತಾ ಇದ್ದಾರೆ. ಹೇಗಪ್ಪ ಇನ್ನು ಮುಂದೆ ನಾವು ಈ ನೀರನ್ನು ಕುಡಿಯೋದು? ಒಂದು ವೇಳೆ ಏನಾದರೂ ಸಮಸ್ಯೆ ಆದ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ, ವಯಸ್ಸಾದವರು ಇರ್ತಾರೆ, ಕೆಲವರು ರೋಗಿಗಳು ಇರ್ತಾರೆ. ಅಂಥವ್ರು ಏನಾದರೂ ಈ ಒಂದು ನೀರನ್ನು ಕುಡಿದ್ರೆ ಆಸ್ಪತ್ರೆಗೆ ಸೇರಿ ದಾಖಲಾಗಿ ಅಲ್ಲೇ ಮಲಗಬೇಕು. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಆ ರೀತಿಯಾಗಿದೆ ಆ ಒಂದು ಕೆರೆಯ ನೀರು. ಹೀಗಾಗಿ ಜನರು ಭಯ ಜೊತೆಗೆ ಆ ಒಂದು PDOವನ್ನು ಕರೆಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೋಡಿ ಸ್ವಾಮಿ, ಈ ರೀತಿಯಾಗಿದೆ ನೀರು, ನಾವು ಯಾವ ರೀತಿಯಾಗಿ ಕುಡಿಬೇಕು, ನಮಗೆ ಮಲಪ್ರಭಾ ಒಂದು ಕಾಲುವೆ ನೀರನ್ನು ಕೊಡಿ ನೀವು ಅಂತ ಹೇಳಿ ಮನವಿಯನ್ನು ಮಾಡಿರುವಂಥದ್ದು. ಈ ಒಂದು ನೀರನ್ನು ಕುಡಿದ್ರೆ ಮಕ್ಕಳಿಗೆ, ವೃದ್ಧರಿಗೆ, ಎಲ್ಲರಿಗೂ ಕೂಡ ಆರೋಗ್ಯ ಸಮಸ್ಯೆ ಕಾಣುತ್ತೆ. ಆಗ ಎಲ್ಲರೂ ಕೂಡ ಆಸ್ಪತ್ರೆಗೆ ದಾಖಲಾಗಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಆ ಒಂದು ಕೆರೆಯ ನೀರು ಕಲುಷಿತವಾಗಿರುವಂಥದ್ದು. ಇದೇ ಈಗ ಗ್ರಾಮಸ್ಥರ ಒಂದು ಭಯಕ್ಕೆ ಕಾರಣ ಕೂಡ ಆಗಿದೆ. ಪಂಚಾಯಿತಿಯ PDO ಅವರನ್ನು ಅಲ್ಲಿಗೆ ಕರೆಸಿಕೊಂಡು ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೋಡಿ ಯಾವ ರೀತಿ ಇದೆ ನೀರು, ನೀವು ಕುಡಿತೀರಾ? ನಮ್ಮಂಥವ್ರಿಗೆ ಈ ನೀರು ಕುಡಿ ಅಂತ ಹೇಳ್ತೀರಲ್ಲ, ನೀವು ಕುಡಿದು ತೋರಿಸಿ ಅನ್ನೋ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಂಡಿರುವಂಥ ಅಲ್ಲಿನ ಜನ ಈ ಒಂದು ವಿಚಾರವಾಗಿ ಈ ಒಂದು ಕಲುಷಿತ ನೀರು ಏನಿದೆ, ಕೆರೆಯ ನೀರು ಕಲುಷಿತ ಆಗಿರೋದ್ರಿಂದ ಜನರು ಈ ನೀರನ್ನು ನಾವು ಕುಡಿಯೋಕ್ಕಾಗಲ್ಲ, ನಮಗೆ ಬೇರೆ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿ ಅಂತ ಕೇಳ್ತಾ ಇರುವಂಥದ್ದು. ಅಲ್ಲಿನ ಪಂಚಾಯಿತಿ PDO ಅವರಿಗೆ ಅವರನ್ನು ಕ್ಲಾಸ್ ತಗೊಂಡಿದ್ದಾರೆ ಸಖತ್ತಾಗಿ. ಹೆಬ್ಬಾಳ ಕೆರೆಗೆ PDO ಅವರನ್ನೇ ಕರೆಸಿಬಿಟ್ಟು ನೀರನ್ನು ನೋಡಿಬಿಟ್ಟು ನೀವು ಮಾತಾಡ್ರಿ, ಇದರಿಂದ ಅನೇಕ ಆರೋಗ್ಯ ಸಮಸ್ಯೆ ಎದುರಾಗುತ್ತೆ ಅಂತ ಕೇಳಿದ್ದಾರೆ. ಅದಕ್ಕೆ ಅವರು ಕೂಡ ಸರಿ, ನಾವು ಈ ಒಂದು ಸಮಸ್ಯೆಯನ್ನು ಬಹುಬೇಗ ಬಗೆಹರಿಸ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರಂತೆ PDO ಅವರು. ಇನ್ನು ಶಾಸಕ ಕೋನಾರೆಡ್ಡಿ ಅವರು ಇದನ್ನು ಗಮನಿಸಬೇಕು. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕ ಕೋನಾರೆಡ್ಡಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಕೇಳಿಸ್ತಾ ಇದೆಯಾ ವಾಯ್ಸು? ಹಲೋ ಸರ್, ಕೇಳಿಸ್ತಾ ಇದೆಯಾ ವಾಯ್ಸು? ಹಲೋ ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆ ಸರ್. ಸರ್ ಏನು ಸರ್ ಇದು ನೀರು ಕಲುಷಿತ ಆಗಿದ್ದೆ, ಅಲ್ಲಿನ ಗ್ರಾಮಸ್ಥರು ಎಲ್ಲರೂ ಕೂಡ ನೀರು ಕುಡಿಯೋಕ್ಕಾಗ್ತಾ ಇಲ್ಲ, ಆರೋಗ್ಯ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. PDO ಅವರಿಗೆ ಕೂಡ ಮನವಿ ಮಾಡಿದ್ದಾರೆ. ಏನು ಹೇಳ್ತೀರಾ ಸರ್ ಈ ಒಂದು ವಿಚಾರದ ಬಗ್ಗೆ? ಸರ್ ಏನೂ ಆಗಿಲ್ಲ ಸರ್, ನೀರೆಲ್ಲ ಸಿಟ್ಟಿದೆ ಅಂತ ನಿನ್ನೆ ಆರೋಗ್ಯ ಇಲಾಖೆಯವರು ಬಂದು ಟೆಸ್ಟ್ ಮಾಡಿ ನೋಡಿದ್ದಾರೆ ಸರ್. ನೀರಲ್ಲಿ ಟರ್ಬಿಲಿಟಿ ಅಷ್ಟೇ ಜಾಸ್ತಿ ಆಗಿದೆ. ಮಳೆ ನೀರು ಇರೋದ್ರಿಂದ ನೀರು, ಹೊಸ ನೀರು ಬಂದು ಮಳೆ ನೀರು ಬಂದು ಸೇರಿದೆ ಸರ್. ಏನು ತೊಂದರೆ ಇಲ್ಲ, ಕುಡಿಲಿಕ್ಕೆ ಯೋಗ್ಯ ಇದೆ ಅಂತ ಹೇಳಿದ್ದಾರೆ. ಆರೋಗ್ಯ ಇಲಾಖೆ ಸ್ಪಷ್ಟೀಕರಣವನ್ನು ಕೊಟ್ಟಿರುವಂತ ನೀರು ಹೌದು ಸರ್, ನಿನ್ನೆ ಬಂದು ವಿಸಿಟ್ ಮಾಡಿದ್ದಾರೆ ಸರ್. ವಿಸಿಟ್ ಮಾಡಿ ಎಲ್ಲ ನೋಡಿ, ನಾವು ಕ್ಲೋರಿನೇಷನ್ ಮಾಡಿ ಟಾಕಿ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಆಗಿ ನೀರು ಬಿಡ್ತಾ ಇದೀವಿ. ಏನು ತೊಂದರೆ ಇಲ್ಲ ಸರ್. ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅಲ್ಲಿನ PDO ಅವರುಗಳು ಕೂಡ ಕ್ವಶನ್ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಮಾತನಾಡಿದ್ರೆ ಈ ಒಂದು ವಿಚಾರವಾಗಿ? ಸರ್ ಗ್ರಾಮಸ್ಥರು ಆಕ್ಚುಲಿ ಅವರು ಕೂಲಿಕಾರರು ನೋಡಿ, ಇಲ್ಲ ಸರ್ ಈ ಪೂರ್ತಿ ನೀರು ಕೆರೆ ಈ ಸಲ ಖಾಲಿ ಮಾಡಿ ತುಂಬಿ ಅಂತ ಹೇಳಿದ್ದಾರೆ. ಅಷ್ಟು ದಿನದವರೆಗೆ ನೀರು ಬಿಡಲ್ಲ ಸರ್. ಶಾರ್ಟೇಜ್ ನಮ್ದು ನೀರು, ಕುಡಿಯೋ ನೀರು ಬರೀ ಅದು ಒಂದೇ ಕೆರೆಯನ್ನ ನಂಬ್ಕೊಂಡಿದೀವಿ ನಾವು. ಆ ಪೂರಾ ನೀರು ತೆಗೆದು ಮತ್ತೆ ಅದು ಹಾಕುವಷ್ಟು ಅವರಿಗೆ ಅವಧಿವರೆಗೆ ಬಿಡೋದಿಲ್ಲ ಸರ್. ಓಕೆ ಸರ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲೇಟ್ ಹೋಗ್ಯಾರ, ಇದು ಮಾಡೋಣ್ರಿ. ಮಣ್ಣಿನ ಪ್ರಮಾಣ ಗೌರ್ಮೆಂಟ್ ನಳ ಬಂದ್ರಿ ನಮ್
ಆಯ್ತಮ್ಮ ಆಯ್ತು. ನಾವು ನಾವೇನ್ ಇದ್ದವ್ರಲ್ಲ, ನಾವೇನ್ ನಿಮ್ಮಂಗ ಮೀಸಲಾತಿಗಳು ನೌಕರಿ ತಗೊಂಡು ಎಲ್ಲ ಸೇವೆ ಮಾಡಾಕ್ತೀವಿ. ನೀರ ಮಣ್ಣಿನ ಕಲರ್ ಜಾಸ್ತಿ ಐತಿ, ಮಣ್ಣಿನ ಪ್ರಮಾಣ ಹಂಗಾಗಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.